ಹೆಲೋ ಗಾಯ್ಸ್, ಎಲ್ರಿಗೆ ನಮಸ್ಕಾರ. ತುಂಬ ದಿನ ಆಯಿತು ವ್ಲಾಗ್ ಹಾಕದೆ. ಈಗ ಪ್ರಾಜೆಕ್ಟ್ ಎಕ್ಸಾಮ್ಸ್ ಎಲ್ಲ ಇತ್ತು, ಸೊ ತುಂಬ ಬ್ಯುಸಿ ಇದ್ದೆ. ಪ್ರಾಜೆಕ್ಟ್ ಇನ್ನೂ ಆಗಲಿಲ್ಲ. ನಮಗೆ ಲ್ಯಾಬ್ ಎಕ್ಸಾಮ್ ಇತ್ತು, ಲ್ಯಾಬ್ ಎಕ್ಸಾಮ್ ಆಗಿದೆ 2. ಸೊ ಇನ್ನು ಇವತ್ತು ನಮ್ಮ ರೆಕಾರ್ಡ್ ಸಬ್ಮಿಷನ್ ಉಂಟು, ನಾಳೆ ನಮ್ಮ ಪ್ರಾಜೆಕ್ಟ್ ಉಂಟು, ಪ್ರಾಜೆಕ್ಟ್ ಸಬ್ಮಿಷನ್. ಅದಾದಮೇಲೆ ನಮಗೆ ಎಕ್ಸಾಮ್ ಉಂಟು, ಥಿಯರಿ ಎಕ್ಸಾಮ್ಸ್ ಉಂಟು. ಸೊ ಈಗ ಸ್ವಲ್ಪ ಬ್ಯುಸಿ ಇದ್ದೇನೆ. ಹಾಗೆ ಪ್ರಾಜೆಕ್ಟ್ನ ಕೆಲಸ, ಡಾಕ್ಯುಮೆಂಟೇಷನ್ ಕೆಲಸ ಇರೋದು, ಹಾಗೆ ವ್ಲಾಗ್ ಎಲ್ಲ ಹಾಕಲಿಕ್ಕಾಗಿಲ್ಲ. ಬಟ್ ಇನ್ಮೇಲೆ ಫ್ರೀಕ್ವೆಂಟ್ ಆಗಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ, ನಮ್ಮ ಗಾಡಿ ರೆಡಿ ಉಂಟು. ಸೊ ಹೋಗುವ. ಇವತ್ತು ಕ್ಲಾಸಲ್ಲಿ ಎಂತ ಇಲ್ಲ, ಇವತ್ತು ಜಸ್ಟ್ ನಮ್ಮ ಪ್ರಾಜೆಕ್ಟ್ ಇದು ಡಾಕ್ಯುಮೆಂಟೇಷನ್ ಉಂಟಲ್ಲ, ರೆಕಾರ್ಡ್, ಅದನ್ನು ಸಬ್ಮಿಟ್ ಮಾಡಲಿಕ್ಕೆ. ಸೊ ಬನ್ನಿ ಹೋಗುವ. ನಾನೀಗ ಹೆಲ್ಮೆಟ್ ಮರ್ತು ಹೋಗ್ತಿದ್ದೆ, ಹೆಲ್ಮೆಟ್ ಮರಿಲಿಕ್ಕಿಲ್ಲ. ನಿನ್ನೆ ಫುಲ್ ಒದ್ದೆ ಆಗಿದೆ ಮಾರೆ ಹೆಲ್ಮೆಟ್. ಗೈಸ್, ನಿನ್ನೆ ಒಮ್ಮೆ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಈಗ ಕಿಕ್ಕಲ್ಲಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ಗೈಸ್, ಗಾಡಿ ಸ್ಟಾರ್ಟ್ ಆಯಿತು, ಇನ್ನು ಹೋಗುವ. ಗೈಸ್, ಈಗ ನಮ್ಮ ಪುರಂದರಣ್ಣ ಸಿಕ್ಕಿದ್ರು. ಅವರದ್ದು ಕೂಡ ವೀಡಿಯೋ ಬರಲಿ ಅಂತ ಹೇಳಿದರು, ಆದರೆ ಗಾಡಿಯ ಸ್ಪೀಡಲ್ಲಿ ಬರಲಿಲ್ಲ ಸರಿಯಾಗಿ ವೀಡಿಯೋ. ಇನ್ನು ನೋಡು, ಇನ್ನೊಂದು ಸರಿ ತೆಗಿಯುವ ಅವರ ವೀಡಿಯೋ ಯಾವತ್ತಾದರೂ. ಥ್ಯಾಂಕ್ಸ್ ಆಗಿ ಬರುವೆ. ಹಾಂ, ಪ್ರಾಜೆಕ್ಟ್ ಬೇರೆ ಇಟ್ಸ್ ಕಂಪ್ಲೀಟ್ ಅದು. ಇದೆಲ್ಲ ಅಲ್ಲಿ ಸುದೀಪ್ ఒక ಚರಣ పోవందులేరు ಎಂಕ್ಲ ಡಾಕ್ಯುಮೆಂಟೇಷನ್ ಚರಣ ಕೈಟ್ ಉಂಡು, ಬೇಗ ಆಗ್ತದೆ ಇರ್ಜು. ಕ್ಲಾಸಿಗೆ ಬಂದಿ ನೋಡಿ, ರೆಕಾರ್ಡ್ನ ಕೆಲಸ ಆಗ್ತಾ ಉಂಟು. ರೆಕಾರ್ಡ್ ಆಯ್ತಾನಾ? ಹಾಂ, ಒಬ್ಬೊಬ್ಬರೇ ತಿನ್ನೋದಲ್ಲ, ಎಂತ ಮನಸ್ಸಾಗ್ತದೆ ವೀಡಿಯೋಗೋಸ್ಕರ ನೋಡಿ. ಕೆಲಸ ಆಗ್ತದೆ. आवाज मुरानी बात राय बेंगली बेचेट बात है बा राधा बंदे ಹೌದಾ ಅಭಿಷೇಕ್? ಯಾಕೆ ಅಭಿಷೇಕ್ ಇಷ್ಟು ಕೋಪ ಯಾಕ ಹೇಳ? ಆ ಬೋಳಿ ಮಕ್ಕಳು ಒಂದು ನಯ ಪೈಸೆ ಕೆಲಸ ಮಾಡಲಿಲ್ಲ. ಯಾರು ಯಾರು ಹೆಸರು ಹೇಳು? ಬೋಳಿ ಮಕ್ಕಳು ಮಾರೆ ನಮ್ದೆಲ್ಲ ಸಿಗ್ನೇಚರ್ ಆಯಿತು. ಈಗ ಬಂದದ್ದು ಹರ್ಷಿನವರು. ನಮ್ಮ ಇನ್ನೂ ರೆಕಾರ್ಡ್ ಬರಲಿಲ್ಲ, ರೆಕಾರ್ಡ್ ಸಿಗ್ಬೇಕಷ್ಟೇ. ರೆಕಾರ್ಡ್ ಯಾಕೆ ಬರ್ತದ? ನಿಮಗೆ ಟೈಮ್ ಸೆನ್ಸ್ ಇಲ್ಲ, ಟೈಮ್ ಸೆನ್ಸ್ ಇಲ್ಲ. ನಾವೆಲ್ಲ ಸ್ಪೆಷಲ್, ನಮಗೆಲ್ಲ ಮತ್ತೆ ಬರೋದು, ಈಗೆಲ್ಲ ಬರೋದು, ನಿಮ್ಮ ಥರ ಬೇಕಲ್ಲ ಬರೋದು. ಮಿಸ್ಬನಿಗೆ ಯಾರು ಕಾಲ್ ಮಾಡಿದರು, ಫುಲ್ ಇಂಗ್ಲೀಷ್ ನೋಡಿ. ಓಕೆ ಮ್ಯಾಮ್.
ಓಕೆ ಮ್ಯಾಮ್ ಓಕೆ ಫುಲ್ ಇಂಗ್ಲೀಷ್. ಓಕೆ ಮ್ಯಾಮ್ ಫುಲ್ ಓಕೆ ಮ್ಯಾಮ್, ಓಕೆ ಮ್ಯಾಮ್, ಬ್ರೋ ಓಕೆ ಜಾಬ್ ಐ ಗಾಟ್ ಜಾಬ್ ಓಕೆ ಮ್ಯಾಮ್. ನೋಡಿ ನಮ್ಮ ಕನೆಕ್ಷನ್ ಎಲ್ಲ ಮಾಡಿ, ಕನೆಕ್ಷನ್ ಎಲ್ಲ ಮೊದಲೇ ಆಗಿತ್ತು, ಈಗ ಪೇಸ್ಟ್ ಎಲ್ಲ ಮಾಡಿದ್ವಿ ನಾವು, ಡಬಲ್ ಸೈಡ್ ಗಮ್ ಟೇಪ್ ಎಲ್ಲ ಹಾಕಿ. ಅನ್ನ 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 ಹಾಯ್ ಬಂದ್ಬೇಕು ಬ್ಲಾಗು. ನಮ್ಮ ಕ್ಲಾಸಿನ ಅಲ್ಲ ಈ ಸರಿ ಬರ್ತೀರಿ ಸರ್. ಇಲ್ಲಿ ನಾನು ನಿಮ್ಮದು ಪರ್ಮಿಷನ್ ಕೇಳಬೇಕಲ್ವ ಇನ್ಕ್ಲೂಡ್ ಮಾಡಿ. ಸರಿ ಇವತ್ತು ಹಾಕು. ಇವರು ನಮ್ಮ ಫ್ರೆಂಡ್ಸ್ ಪುಷ್ಪಲತಾ ಮತ್ತು ನಿಶ್ಮಿತಾ. ಇವ್ರ ಹತ್ರ ಮಾತಾಡುವಾಗ ವಿಯರ್ಡ್ ಔಟ್ ಆಗೋದಿಲ್ಲ, ಹೆಣ್ಮಕ್ಳ ಹತ್ರ ಮಾತಾಡೋದಿಲ್ಲ. ಅವನ ಫ್ರೆಂಡ್ ಹತ್ರ ಮಾತಾಡಿದಾಗ ಏನಾಗ್ತದೆ. ಸಿಗ್ನೇಚರ್ ಆಯಿತಾ ವಿಯೋಲ ಮ್ಯಾಮ್ ಇದು? ಸರಿ, ನಮ್ದು ಇನ್ನೂ ಎಂತ ಪ್ರಾಬ್ಲಮ್ ಬರ್ತಾ ಉಂಟು ಪ್ರಾಜೆಕ್ಟಲ್ಲಿ, ಹಾಗೆ ಓಪನ್ ಮಾಡ. ಇದು ವಾಟ್ಸಪ್ ಓಪನ್ ಕೂಡ ಆಗೋದು. ನಮ್ಮದು ಇನ್ನೂ ಸ್ವಲ್ಪ ಎರರ್ಸ್ ಎಲ್ಲ ಉಂಟು, ನೀವು ಸಾಲ್ವ್ ಮಾಡಿ ಲ್ಯಾಬಲ್ಲಿ ಕೂತ್ಕೊಂಡಿದ್ದೀವಿ. HOD ಬಂದರು. ಈಗ ನಮ್ಮ ಪ್ರಾಜೆಕ್ಟ್ ಎಲ್ಲ ಸರಿ ಆಯಿತು. ಈಗ HOD ಹತ್ರ ಹೋಗಿ ನಮ್ಮ ಡಾಕ್ಯುಮೆಂಟೇಷನ್ಗೆ ಒಂದು ಸೈನ್ ಮಾಡಿಸು. ಗೈಸ್ ನಮ್ಮದು ಫುಲ್ ಟೌನ್, ನಮ್ಮದು ಸಿಗ್ನೇಚರ್ ಎಲ್ಲ ಆಯಿತು. ಪ್ರಿನ್ಸಿಪಲ್ ಸಿಗ್ನೇಚರ್ ಆಯಿತು, HOD ಸಿಗ್ನೇಚರ್ ಆಯಿತು. ಸಿಗ್ನೇಚರ್ ಆಯ್ತಾ ಎಲ್ಲ ದೇವರ ದಯೆಯಿಂದ ಎಲ್ಲವೂ ಸುಸೂತ್ರವಾಗಿ ನಡೆದು ಹೋಯಿತು. ಆ ದೇವರಿಗೂ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಬಂಧು ಮಿತ್ರರಿಗೆ ಧನ್ಯವಾದಗಳು. ಸಹಕರಿಸಿದ ಗುರುಗಳಿಗೆ ವಿಶೇಷ ಧನ್ಯವಾದಗಳು. ಹಾಗೂ ನಾಳೆ ಒಂದು ವೈವ ಇದೆ, ಆ ವೈವದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯಬೇಕು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಅಷ್ಟೇ. ಗೈಸ್ ಎಲ್ಲರಿದು ಆಯಿತು ಆಲ್ಮೋಸ್ಟ್ ಕೆಲಸ. ಗೈಸ್ ಎಂಕಲ್ನ ಕಾಲೇಜ್ ಡೇ ಎಂಡ ಒಂದು ಬರ್ತಂದು ಇನ್ನಿಲ್ಲ ಎಲ್ಲೆಲ್ಲ ಲಾಸ್ಟ್ ಬೊಕ್ಕ ನಾನು ಎಕ್ಸಾಮ್ ಇಪ್ಪುನ ಅದೇ ಲಾಸ್ಟ್ ಅದನ್ನು ದಲಪನಾರುಂಡ ಪನ್ಪುನ ನನ್ನ ಒಟ್ಟಿಗೆ ಲಾಗ್ ಬರ್ಪುನ ಚೂರು ಬಂಗಾವು ಬಂತುಗ. ಹಾಂ, ನನ್ನ ಮಕ್ಕಳು ಬ್ಲಾಗ್ ಬರಪುಜೇರು ಪೂರ ಪೋಪುನ ಹಾಕಲು. ಕೆಲವರು MCA, ಕೆಲವರು ಜಾಬ್, ಕೆಲವರು ಕೋರ್ಸ್, ಬೇರೆ ಬೇರೆ ಕಾಲೇಜ್ ಓಪನ್ ಹಾಕಲು ಬೊಕ್ಕ ಎಲ್ಲ ತಿಕ್ಕುಜೇರು ಮಕ್ಕಳು. ನನ್ನ ಹ್ಯಾಕರ್ ಮನೆ ಬೋಡುತ್ತಾನೆ ಮೇಲೆ ಸೆಕ್ಯೂರಿಟಿ ಕಂಪನಿ, ಸೈಬರ್ ಸೆಕ್ಯೂರಿಟಿ ಅಂದರೆ ಸೈಬರ್ ಸೆಕ್ಯೂರಿಟಿಯಾ ಪಾಸಿ. ಸೊ ನನ್ನ ಬಾರಿ ಕಮ್ಮಿ ಬ್ಲಾಗ್ ದಿಕ್ಕು ನಮ್ಮನ್ನು ಒಟ್ಟಿಗೆ ಅದೇ ಎಕ್ಸಾಮ್ ಮನ್ಪು ಲಾಸ್ಟ್ ಎಕ್ಸಾಮ್ ಒಂಜಿ ಬ್ಲಾಗ್ ಮಲ್ಪರ ಅಪ್ಪನ ತುಕ ತಗೊಂದಿಪ್ಲೆ ಬ್ಲಾಗ್ ಸಬ್ಸ್ಕ್ರೈಬ್ ಮಲ್ಪಲೆ ಮಾಡ್ತಾರೆ ಮಾತಿರಲಿಲ್ಲ. ರೆಸಾರ್ಟ್ ಒಂದು ಪೂರ ಅವು ಪ್ಲ್ಯಾನ್ ಆವೊಂದುಂಡು ಪೋಪುನ ಗೊತ್ತುಜಿ. ದಯಪಂಡ ಫಸ್ಟ್ ಇಯರ್ ದಿಂಚಿ ಪ್ಲ್ಯಾನ್ ಆವೊಂದುಂಡು. ದೂರ ಓಪನ ಇಡೀ ಮಂತ್ರಾಲಯ ಪೋಪುನ ಅಡ್ಡೆ ಪೋಪುನ ಇಡೇ ಪೋಪುನ ಪ್ಲ್ಯಾನ್ ಆಪು. ಅದು ದಾನಿಗೆ ಪ್ಲ್ಯಾನ್ ಮಲ್ಪರ್ನೆ ಉಂಡು, ಅದು ಅಮೇರಿಕಾಗೆ ಮಲ್ಪುಗ ಎಂತು ಬೋರಿಜ್ಜಿ ಎಂತೂ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿ. ಸೊ ಅಮೇರಿಕಾಗೆ ಹೋಗ್ರೆ ಪ್ಲ್ಯಾನ್ ಮಲ್ಪುಗ ಅಂತ ವೆಲ್ ಗೈಸ್, ನಮ್ಮ ರೆಕಾರ್ಡಿಗೆಲ್ಲ ಸಿಗ್ನೇಚರ್ ಸೀಲ್ ಎಲ್ಲ ಆಯಿತು. ಸೊ ಈಗ ಮನೆಗೆ ಹೋಗ್ತಾ ಇದ್ದೇವೆ, ಯಾರೂ ಇಲ್ಲ. ಸೊ ನಾಳೆ ವೈವ ಉಂಟು ನನಗೆ ಪ್ರಾಜೆಕ್ಟಿದ್ದು. ಈಗ ಮನೆಗೆ ಹೋಗಿ ಸ್ವಲ್ಪ ಅದು ಪ್ರಿಪೇರ್ ಆಗಬೇಕು ವೈವಕ್ಕೆ. ಮತ್ತು ನೋಡಬೇಕು ಇವತ್ತು ಸ್ವಲ್ಪ ಪ್ರಾಜೆಕ್ಟ್ ಎಲ್ಲ ವರ್ಕ್ ಮಾಡಿ ಕರೆಕ್ಟ್ ವರ್ಕ್ ಆಗ್ತದಾ ಅಂತ. ಇನ್ನು ಪ್ರಾಜೆಕ್ಟ್ ನಾಳೆ ವರ್ಕ್ ಆಗಿದ್ದರೆ ಕಷ್ಟ ಉಂಟು. ಸೊ ಇವತ್ತು ಹೋಗಿ ಇನ್ನು ಮನೆಗೆ ಹೋಗಿ ಇನ್ನು PPT ಮಾಡಲಿಕ್ಕೆ ಉಂಟು ನಾಳೆ ಪ್ರಾಜೆಕ್ಟಿದ್ದು. ನೆಕ್ಸ್ಟ್ ಅದಾದಮೇಲೆ ವೈವ ಉಂಟು ನಾಳೆ, ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು. ವೆಲ್ ಈಗ ಮನೆಗೆ ಹೋಗ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಬೈ ಬಾಯ್.